ನೋಡಿ, ಟ್ರಂಪ್ ಎಚ್ಚರಿಕೆ ಬಳಿಕವೂ ಕೂಡ ಈಗ ಇರಾನ್ ಸೇನೆ ಘರ್ಷಣೆ ಮಾಡ್ತಾ ಇದೆ. ಮತ್ತೆ ಇಸ್ರೇಲ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನು ಮಾಡೋದಕ್ಕೂ ಕೂಡ ಈಗ ಮುಂದಾಗಿದೆ. ಏನು ಇಸ್ರೇಲ್ನಲ್ಲಿ ಹೈಫಾ ಬಂದರಿ ಇದೆ, ಅದರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಈಗ ಇರಾನ್. ಇಸ್ರೇಲ್ನ ತೈಲ ಸಂಸ್ಕರಣೆ ನಡೆಯುವಂತಹ ಹೈಫಾವನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಪದೇ ಪದೇ ಹೈಫಾವನ್ನ ಗುರಿಯಾಗಿಸಿಕೊಂಡೇ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಭಾನುವಾರ ಸಂಜೆ ವೇಳೆಯಲ್ಲಿ ಹೈಫಾ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈಗ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಇನ್ನೂ ಕೂಡ ನಿಲ್ತಾನೇ ಇಲ್ಲ. ಯಾಕಂದರೆ ಒಂದು ಕಡೆ ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಇಷ್ಟರ ಮಟ್ಟಿಗೆ ನೆರೆಹೊರ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ಸಂಕಷ್ಟ ಆಗ್ತಾ ಇದೆ ಅಂತಂದರೆ ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗದೇ ಇರೋಂತಹ ಪರಿಸ್ಥಿತಿ ಬಂದು ಒಡ್ಡಿದೆ ಈ ಒಂದು ಯುದ್ಧದಿಂದ. ನಮ್ಮ ಭಾರತದಲ್ಲೇ ಎಷ್ಟು ಜನ ಒದ್ದಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇದ್ರ ಜೊತೆಗೆ ಈಗ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಒಂದು 2 ದಿನಗಳ ಕಾಲ ಡೆಡ್ಲೈನನ್ನು ಕೊಟ್ಟಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಒಂದು ಎಚ್ಚರಿಕೆ ಬೆದರಿಕೆಗೆ ಮಣಿಯದೆ ಇರಾನ್ ಕೂಡ ಅದಕ್ಕೆ ಘರ್ಜನೆ ಮಾಡ್ತಾ ಇತ್ತು, ಸೆಡ್ಡನ್ನು ಹೊಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ನಲ್ಲಿ ಇರುವಂತಹ ಹೈಫಾ ಬಂದರಿಗೆ, ಅಂದರೆ ಹೈಫಾ ಬಂದರಿನಲ್ಲಿ ಮುಖ್ಯವಾಗಿ ತೈಲ ಸಂಸ್ಕರಣಾ ಘಟಕವನ್ನು ಇಟ್ಕೊಂಡಿದ್ರು. ಸೊ ಇದನ್ನ ಮೇನ್ ಆಗಿ ಗುರಿಯಾಗಿಸ್ಕೊಂಡು ಟಾರ್ಗೆಟ್ ಅನ್ನು ಮಾಡಿಕೊಂಡು ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಈಗ ಇರಾನ್ ಧ್ವಂಸ ಮಾಡಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಟ್ಟಡಗಳೆಲ್ಲ ಕೂಡ ಉರುಳಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಅದನ್ನ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ನಾಪತ್ತೆಯಾಗಿರುವಂತಹ ಮಂದಿಗೆ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಇರಾನ್ ಅಮೆರಿಕ ಕೊಟ್ಟಿರುವಂತಹ ಬೆದರಿಕೆಯ ಬೆನ್ನಲ್ಲೇ ಇಸ್ರೇಲ್ ಮೇಲೆ, ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಈಗ ದಾಳಿಯನ್ನ ಮಾಡಿದೆ. ನೋಡಿ, ಬೃಹತ್ ಕಟ್ಟಡಗಳೇ ಈಗ ಏನು ಈ ಸಿಡಿ ತಲೆಗೆ ಕೆಳಗೆ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಿ. ಬೃಹತ್ ಕಟ್ಟಡಗಳು ಈಗ ಇಸ್ರೇಲ್ನ ಹೈಫಾ ಬಂದರಿನ ಮೇಲೆ ಇರಾನ್ ಏಕಾಏಕಿ ದಾಳಿಯನ್ನು ಮಾಡಿದೆ. ಅಮೆರಿಕ ಏನೇ ಹೇಳಿಕೆ ಕೊಟ್ಟರು ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ, ನಮ್ಮ ಒಂದು ರಾಷ್ಟ್ರವನ್ನು ನಾವು ಕಾಪಾಡಿಕೊಳ್ತೇವೆ, ನಾವು ಹಿಂಜರಿಯೋದಿಲ್ಲ, ಇದು ನಮ್ಮ ಆಸ್ತಿ ಅಂತೇಳಿ ಇರಾನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತಿದೆ. ಕಾದು ನೋಡಬೇಕಾಗತ್ತೆ 2 ದಿನಗಳ ಬಳಿಕ ಇರಾನ್ ಈ ಒಂದು ಹರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸುತ್ತಾ ಇಲ್ವಾ ಅಂತ.